ಅಮ್ಮ, ನೀನಿದ್ದಿದ್ರೆ ನನಗಿವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅನ್ಸುತ್ತೆ. ಮನೆಯವ್ರ ಜೊತೆ ಮಾತಾಡಿ ಯಾರು ಒಪ್ಪಿಲ್ಲ ಅಂದರೂ ನೀನು ಹಠ ಮಾಡಾದರೂ ನನ್ನ ರಾಹುಲ್ ಪ್ರೀತಿನ ಒಪ್ಪಿಸಿ ನಮ್ಮಿಬ್ಬರನ್ನ ಒಂದು ಮಾಡಿರ್ತಿದ್ದೆ ಅಲ್ವಾ? ಆದರೆ ಈ ಮನೇಲಿ ಎಲ್ಲರೂ ಸೌಂದರ್ಯ ಅವ್ರ ತಾಳಕ್ಕೆ ಕುಣಿತಿದ್ದಾರೆ. ಅಪ್ಪ ಮತ್ತು ಚಿರು ನನ್ನನ್ನು ಹಚ್ಕೊಂಡಿದ್ರು. ಈ ಪ್ರೀತಿ ವಿಷಯ ಬಂದಾಗ ಅವರಿಬ್ಬರು ನನ್ನ ಸಪೋರ್ಟಿಗೆ ಬರಲ್ಲ. ನನಗೆ ಯಾಕೋ ಒಬ್ಬೊಂಟಿ ಆಗಿದ್ದೀನಿ ಅನ್ನಿಸ್ತಿದೆ ಅಮ್ಮ. ಅಲ್ಬೇಡ ಮಗಳೇ, ನಿನ್ನ ನೋವೇನು ಅಂತ ನನಗೆ ಅರ್ಥ ಆಗುತ್ತೆ. ಆದ್ರೆ ಆ ಹುಡುಗ ಸರಿ ಇಲ್ಲ, ಅವನು ನಿನಗೆ ಸೂಟೇಬಲ್ ಆಗಲ್ಲ ಅಂತ ತಾನೆ ಅವತ್ತು ಅವನ್ನ ನಮ್ಮ ಮನೆಯಿಂದ ಆಚೆ ಹಾಕಿದ್ದು. ಅದು ಅಲ್ಲದೆ ಅವನು ನಮ್ಮ ಸೌಂದರ್ಯ ಮೇಲೆ ಕೈ ಮಾಡೋಕ್ ನೋಡ್ದ. ಅದು ತಪ್ಪಲ್ವಾ? ನೀನೇ ಹೇಳು. ಆಗಿರೋ ತಪ್ಪಿನಿಂದ ಹಲವಾರು ಕಾರಣಗಳಿರುತ್ತೆ. ಮೊದಲು ಆ ಕಾರಣ ಏನು ಅನ್ನೋ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಬೇಕಲ್ವಾ ಅಪ್ಪ? ನೋಡಮ್ಮ, ಆಗ ಹೋಗಿರೋ ಘಟನೆ ಬಗ್ಗೆ ನಿನಗೆ ಏನೇ ಹೇಳಿದ್ರು ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಈ ವಿಷಯದಲ್ಲಿ ನೀನು ನನ್ನನ್ನು ಬೈಕೊಂಡ್ರೂ ಪರವಾಗಿಲ್ಲ, ನಾನು ನಿನಗೆ ಯಾವ ಸಹಾಯನೂ ಮಾಡೋಕ್ಕೆ ಸಾಧ್ಯ ಇಲ್ಲಮ್ಮ. ನೋಡು, ಬೇಕಾದ್ರೆ ನೀನು ಬೇರೆ ಯಾವುದೇ ಹುಡುಗನ್ನ ಕರ್ಕೊಂಬಂದು ನನ್ನ ಮುಂದೆ ನಿಲ್ಲಿಸಿ ನಾನು ಇವನ್ನ ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ್ರೆ ನಾನು ಹೇಗಾದರೂ ಮಾಡಿ ಸೌಂದರ್ಯನ ಒಪ್ಪಿಸಿ ಅವನ ಜೊತೆ ನೀನು ಮದುವೆ ಮಾಡ್ಕೊಡ್ತೀನಿ. ಇಷ್ಟೆಲ್ಲ ಹೇಳ್ತಿರೋರು ನಾನು ಇಷ್ಟಪಟ್ಟು ಹುಡುಗನ ಜೊತೆನೆ ಮದುವೆ ಮಾಡಿಸ್ಬೋದಲ್ವಾ ಅಪ್ಪ? ನನಗೆ ಗೊತ್ತು ಅಪ್ಪ, ನನ್ನ ಈ ಪ್ರಶ್ನೆಗೆ ನಿಮ್ಮಿಂದ ಸಿಗೋ ಉತ್ತರ ಆಗಲ್ಲ ಅನ್ನೋದು. ಅಲ್ಲಮ್ಮ ಅರ್ಚನಾ, ಇದೊಂದು ವಿಷಯದಲ್ಲಿ ನೀನು ನಿನ್ನ ಮನಸ್ಸನ್ನು ಬದಲಾಯಿಸೋಕೆ ಸಾಧ್ಯನೇ ಇಲ್ವಾ? ಸೂರ್ಯ ಹುಟ್ಟೋದನ್ನ, ಹೂ ಹರಳೋದನ್ನ ಹೇಗೆ ತಡಿಯೋಕ್ಕಾಗಲ್ವೋ ಹಾಗೆ ನನ್ನ ಮನಸ್ಸಲ್ಲಿರೋ ರಾಹುಲ್ ಪ್ರೀತಿನ ಯಾರಿಂದನೂ ಅಳಿಸೋಕ್ಕಾಗಲ್ಲ. ಐ ಆಮ್ ಸಾರಿ ಅಪ್ಪ. ಸಾರಿ ಅದಕ್ಕೆ ನಿಮ್ಮ ಮಾತು ಕೇಳಿದೆ ದೀಪ ಅವ್ರನ್ನ ಎಲ್ಲರ ಮುಂದೆ ಬೈದುಬಿಟ್ಟೆ. ಅದಕ್ಕವ್ರು ಬೇಜಾರಾಗಿದ್ದಾರೆ. ದೀಪಂಗೆ ಬೇಜಾರಾಯಿತು ಅಂತ ಈಗ ನೀನು ನನ್ನ ಹತ್ರ ಹೇಳಕ್ಕೆ ಬಂದ್ಯಾ? ಇಲ್ಲ, ಬೇಜಾರಾಗಿರೋ ನಿಮಗೆ ಸಮಾಧಾನ ಮಾಡಕ್ಕೆ ಬಂದೆ. ಹಾಗೆ ನೋಡಿದ್ರೆ ನಿಮ್ಗಾಗಿರೋದು ಬರೀ ಬೇಜಾರಲ್ಲ, ಅವಮಾನ. ಅದು ನಂಗೆ ಗೊತ್ತು ಅದಕ್ಕೆ. ಆದರೆ ಎಲ್ಲರ ಮುಂದೆ ಆ ರೀತಿ ನಡ್ಕೊಂಡವನ್ನ ನೀವು ಸುಮ್ಮನೆ ಬಿಡಬಾರ್ದಿತ್ತು. ದೀಪ ಅವ್ರು ಹೇಳಿದ ಮೇಲೆ ಗೊತ್ತಾಯ್ತು ಅವ್ನು ಯಾಕೆ ಹಾಗೆ ನಡ್ಕೊಂಡ ಅಂತ. ಅಂದರೆ ದೀಪ ನಿಂಗೆ ಅವನ ಬಗ್ಗೆ ಹೇಳಿದ್ಲಾ? ಹೌದು. ಅವ್ನಿಗೆ ಯಾರು ಅಂತ ನಿನಗೆ ಗೊತ್ತಾಯ್ತಾ? ಯಾರಂತ ಗೊತ್ತಿಲ್ಲ, ಆದರೆ ಅವ್ನು ಯಾರು ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಅಂತ ದೀಪ ಅವ್ರು ಹೇಳಿದ್ರು. ಅದಕ್ಕೆ ಅವ್ನು ಯಾರಂತ ತಿಳ್ಕೊಳ್ಳೋಣ ಅಂತ ಬಂದೆ. ಓ, ನನ್ನ ಬಾಯಿಂದಾನೇ ಸತ್ಯ ಹೇಳಿಸ್ಬೇಕು ಅಂತ ಐಡಿಯಾ ಮಾಡಿ ಚಿರು ಹತ್ರ ಕೇಳಿಸ್ತಾ ಇದೆಯಾ ಅಂತ ಅರ್ಥ ಆಯಿತು. ಹೇಳಿ ಅದಕ್ಕೆ, ಅವನಿಂದ ನಿಮ್ಗೇನು ಅನ್ಯಾಯ ಆಗಿದೆ? ಅವ್ನು ನಿಮ್ಗೆ ಅಷ್ಟು ಅವಮಾನ ಮಾಡಿದ್ರು ಯಾಕೆ ಅವನ್ನ ಸುಮ್ಮನೆ ಬಿಟ್ರಿ? ಅವ್ನು ಯಾರಂತ ಹೇಳಿ, ನಾನು ಅವನನ್ನು ಸುಮ್ಮನೆ ಬಿಡಲ್ಲ. ರಾಹುಲ್ನ ಮರ್ತಿರೋ ಚಿರುಗೆ ಮತ್ತೆ ಅವನ ಬಗ್ಗೆ ನೆನಪಾಗೋ ಥರ ಹೇಳಿದ್ರೆ ನಾಳೆ ಅದು ನನ್ನ ಬುಡಕ್ಕೆ ಬರಬಹುದು. ಯಾವುದಕ್ಕೂ ವಿಷಯ ಹೇಳ್ದೇ ಇರೋದೇ ಒಳ್ಳೇದು. ಯಾಕೆ ಮೇಡಮ್ ಮನಸ್ಸಲ್ಲಿ ಏನೋ ಯೋಚನೆ ಮಾಡ್ಕೊಂಡು ಸುಮ್ಮನೆ ನಿಂತ್ಬಿಟ್ಟಿದ್ದೀರಾ? ಅವ್ರು ಯಾರು ಅಂತ ನಿಮ್ಮ ಮೈದ್ನಂಗೆ ಹೇಳಿ, ಅವ್ರು ವಿಚಾರಿಸ್ಕೋತಾರೆ ಅಲ್ವಾ ಹಸ್ಬೆಂಡು? ಅದನ್ನೇ ಕೇಳ್ತಿದ್ದೀನಲ್ಲ, ಹೇಳಿ ಅದಕ್ಕೆ. ಯಾಕೆ ಅವಮಾನ ಸಹಿಸ್ಕೊಂಡಿದ್ದೀರಾ? ಅದ್ರ ಬಗ್ಗೆ ನನಗೆ ಈಗೇನು ಕೇಳ್ಬಿಡ ಚಿರು. ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ಮಾತ್ರ ಅವನನ್ನು ಸುಮ್ಮನೆ ಬಿಡಲ್ಲ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ಅಲ್ಲ ಅದಕ್ಕೆ ಅವ್ನ ಹೆಸರು ಯಾಕೆ ಹೇಳ್ತಾರ ನೀವು? ನಾಳೆ ಅವ್ನು ಇನ್ನೇನೋ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಈ ಸೌಂದರ್ಯಂಗೆ ಯಾರಾದರೂ ಏನಾದರೂ ಅಪಾಯ ಮಾಡಕ್ಕೆ ಬಂದರೆ
ಅವರನ್ನು ಹೇಗೆ ಮಟ್ಟ ಹಾಕಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಅವನ ಬಗ್ಗೆ ಹೇಳೋ ಟೈಮ್ ಬಂದಾಗ ನಿನಗೆ ಖಂಡಿತ ಹೇಳ್ತೀನಿ. ಈಗ ಫೋರ್ಸ್ ಮಾಡಬೇಡ. ಆಯ್ತು. ಅಲ್ಲ ಮೇಡಮ್, ಅವ್ರ ಬಗ್ಗೆ ನೀವು ಒಬ್ಬರೇ ಕೊಡಕ್ತಿದ್ರೆ ನಮಗೆ ನೋವಾಗಲ್ವಾ? ಅವ್ರ ಬಗ್ಗೆ ಸ್ವಲ್ಪ ಹೇಳಿ, ಮನ್ಸು ಅಗ್ರ ಆಗತ್ತೆ. ಆ ವಿಷಯ ಬಿಡು. ಪಾಪ ಯಾರು ಮಾಡಿದ ತಪ್ಪಿಗೆ ಎಲ್ಲರ ಮುಂದೆ ನೀನು ಬಯಸ್ಕೊಂಡಾಗಾಯ್ತು. ಸಾರಿ ದೀಪ. ವಾ, ಮೈದ್ನನ್ ಮುಂದೆ ನಾನು ಎಷ್ಟು ಒಳ್ಳೆಯನು ಅಂತ ತೋರಿಸ್ಕೊತಿದ್ದೀರಾ ಅಂತ ಗೊತ್ತಾಯ್ತು. ಇರಲಿ, ಇದಕ್ಕೆಲ್ಲ ಟೈಮ್ ಬಂದಾಗ ಸರಿಯಾಗಿ ಉತ್ತರ ಕೊಡ್ತೀನಿ. ನಿನ್ನೆ ಮೊನ್ನೆ ಬಿದ್ದಿರೋ ಮಳೆಗೆ ಹುಟ್ಟಿರೋ ಅಣಬೆ ನೀನು. ಸುನಾಮಿ ನೋಡಿರೋ ನನ್ನ ಕಣ್ಣು ಮುಂದೆ ಗುಡುಗು ಮಿಂಚಿನ ಆರ್ಭಟ ತೋರಿಸೋದಕ್ಕೆ ಬಂದರೆ ಹೆದರ್ಕೊಂಡು ಮರದ ಕೆಳಗೆ ಹೋಗ್ತೀನಿ ಅಂತ ಅಂದ್ಕೊಂಡಿದ್ರೆ ಅದು ನಿನ್ನ ಭ್ರಮೆ. ಭ್ರಮೆನ ಹೇಗೆ ವಾಸ್ತವಕ್ಕೆ ತರಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಹೋಗ್ಲಿ ಬಿಡಿ ಅದಕ್ಕೆ. ಹಾಗೆ ನೋಡಿದ್ರೆ ದೀಪ ಅವ್ರಿಗೆ ಬೈದಿದ್ದು ನಾನು, ಅವ್ರಿಗೆ ಸಾರಿ ಕೇಳಬೇಕಾಗಿದ್ದು ನಾನು. ಆದರೆ ನನ್ನ ಪರವಾಗಿ ನೀವು ಕೇಳಿದ್ರಲ್ಲ, ಇದರಲ್ಲೇ ಗೊತ್ತಾಗುತ್ತೆ ನಿಮ್ಮ ದೊಡ್ಡತನ ಏನಂತ. ತಪ್ಪು ಮಾಡಿದಾಗ ಮಾತ್ರ ಕ್ಷಮೆ ಕೇಳೋದಲ್ಲ ಚಿರು. ನಮ್ಮಿಂದ ಇನ್ನೊಬ್ಬರ ಮೇಲೆ ಅಪವಾದ ಬಂದಾಗ ಅದನ್ನು ತಡೆಯೋಕ್ಕಾಗದೆ ಹೋದಾಗಲೂ ಕ್ಷಮೆ ಕೇಳ್ಬೋದು. ನೀನು ದೀಪಂಗೆ ಬೈಯೋವಾಗ ನಾನು ಅಸಹಾಯಕಳಾಗಿ ಸುಮ್ಮನೆ ನಿಂತುಬಿಟ್ಟಿದ್ದೆ. ಹೋಗ್ಲಿ ಬಿಡಿ ಮೇಡಮ್, ನೀವು ತಪ್ಪು ಮಾಡಿಲ್ಲ ಅಂದರೆ ನೀವ್ಯಾಕೆ ಕ್ಷಮೆ ಕೇಳ್ತೀರಾ? ನಿಮಗೆ ಯಾರು ಅವಮಾನ ಮಾಡಿದ್ರು ಅಂತ ಆದಷ್ಟು ಬೇಗ ನೀವೇ ಹೇಳಿದ್ರೆ ಒಳ್ಳೇದು. ಯೋಚನೆ ಮಾಡಿ. ಹೌದದಕ್ಕೆ ದೀಪ ಅವ್ರು ಹೇಳ್ದಂಗೆ ಆದಷ್ಟು ಬೇಗ ಅವನ ಬಗ್ಗೆ ನನಗೆ ಹೇಳಿ. ಗುಡ್ ನೈಟ್. ಆದಷ್ಟು ಬೇಗ ಇವಳಿಗೊಂದು ಗತಿ ಕಾಣಿಸ್ಬೇಕು. ಇಲ್ಲದೆ ಹೋದರೆ ನನ್ನ ಕಾಲು ಕೆಳಗೆ ಬಿದ್ದಿರಬೇಕಾದವಳು ನನ್ನ ಭುಜದ ಮೇಲೆ ಕೈ ಹಾಕೋಕ್ಕೆ ಹಿಂಜರಿಯೋದಿಲ್ಲ. ಯಾಕೆ ಮಿಸ್ಟ್ರೆ, ಫಂಕ್ಷನ್ ಮುಗಿಸ್ಕೊಂಡು ಬಂದಾಗಿಂದನೂ ತುಂಬ ಬೇಜಾರಿದ್ದೀರಾ? ಅಂಥದ್ದೇನಾಯಿತು? ಆಗಿರೋ ಗಾಯಕ್ಕೆ ಬರ ಹೇಳಿದ್ರೆ ಏನಾಗುತ್ತೆ ಹೇಳಿ? ಇವತ್ತು ನನ್ನ ಲೈಫಲ್ಲಿ ಆಗಿದ್ದು ಅದೇ. ನನ್ನ ಜೀವನದಲ್ಲಿ ಯಾರನ್ನ ನೋಡಬಾರ್ದು ಅಂದ್ಕೊಂಡಿದ್ನೋ ಅವ್ರ ಕಣ್ಣೆದುರುಗಡೆ ಬಂದಾಗ ನನ್ನ ಕೋಪ ನೆತ್ತಿಗೇರಿ. ಅವ್ರು ಮಾಡಿ ತಪ್ಪನ್ನು ಎಲ್ರಿಗೂ ಹೇಳಬೇಕು ಅಂತ ಮನಸ್ಸು ಹೇಳ್ತಾ ಇತ್ತು. ಎಲ್ಲರ ಮುಂದೆನೂ ಬೈದೆ. ಆದರೂ ಯಾಕೋ ನನ್ನ ಮನಸ್ಸಿಗೆ ಸಮಾಧಾನ ಆಗ್ತಾ ಇಲ್ಲ. ಯಾಕಂದರೆ ಅವ್ರು ಮಾಡಿದ ಮೋಸ ಅಂತದ್ದು. ಮಿಸ್ಟ್ರೆ, ನೀವು ಯಾರ ಬಗ್ಗೆ ಹೇಳ್ತಿದ್ದೀರಾ ಅಂತ ತಿಳ್ಕೊಬೋದಾ? ಹೇಳಿದ್ನಲ್ಲ, ನನ್ನ ಮನಸ್ಸಿಗೆ ನೋವು ಮಾಡಿದ್ರು. ದಯವಿಟ್ಟು ಯಾರು ಏನು ಅಂತ ಕೇಳೋಕೆ ಹೋಗ್ಬೇಡಿ. ಸುಮ್ಮನೆ ನನ್ಗಳು ನಿಮ್ಗೆ ಹೇಳಿ ನಿಮ್ಮ ಮನಸ್ಸನ್ನು ನೋಯಿಸೋದಕ್ಕೆ ನನಗೆ ಇಷ್ಟ ಇಲ್ಲ. ನೋಡಿ ಮಿಸ್ಟ್ರೆ, ನೀವೀಗ ನಮ್ಮ ಮನೇಲಿದ್ದೀರಾ ಅಂದಮೇಲೆ ನಿಮ್ಮ ಕಷ್ಟ ಕೇಳೋಕ್ಕೆ ನಾವು ರೆಡಿ ಇರಬೇಕಲ್ವಾ? ದಯವಿಟ್ಟು ಅದೇನಾಯಿತು ಅಂತ ಹೇಳಿ. ಹೇಳ್ಕೊಂಡ್ರೆ ನಿಮ್ಮ ಮನಸ್ಸಿಗೂ ಹಗುರ ಆಗುತ್ತೆ. ನನ್ನ ಹುಡುಗಿನ ನನ್ನಿಂದ ದೂರ ಮಾಡಿದ ಹೆಂಗಸನ್ನ ಇವತ್ತು ನಾನು ನೋಡಿದೆ. ನನ್ನ ಕರ್ಮಕ್ಕೆ ಅವಳಿಂದಾನೇ ಅವಾರ್ಡ್ ತಗೊಳ್ಳೋಂಥ ಕೆಟ್ಟ ಗಳಿಗೆ ಬಂದಿತ್ತು. ಆದರೆ ದೇವ್ರ ದಯೆಯಿಂದ ದೀಪ ಅಲ್ಲಿಗೆ ಬಂದಿತ್ತು. ಕೊನೆಗೂ ಅವಳ ಕೈಯಿಂದನೇ ಅವಾರ್ಡ್ ತಗೊಂಡೆ. ಅಂದರೆ ನಮ್ಮ ಪುಟ್ಟಿ ಬಂದಿಲ್ಲ? ಹೌದು. ಹಾಗೆ ಅದೇ ಜಾಗಕ್ಕೆ ನಾನು ಪ್ರೀತಿಸಿದ ಹುಡುಗಿನೂ ಬಂದಿದ್ದೀನಿ. ಅಲ್ಲ ಮಿಸ್ಟ್ರೆ, ನಿಮ್ಮನ್ನು ಪ್ರೀತಿಸಿದ ಹುಡುಗಿ ನಿಮ್ಮನ್ನು ಮಾತಾಡ್ಸೋಕ್ಕೆ ಅಂತ ಬಂದರೆ ಅವ್ರಿಗೆ ಮಾತಾಡೋಕ್ಕೆ ಅವಕಾಶ ಕೊಡದೇ ಇದ್ದಿದ್ದು ನಿಮಗೆ ಸರಿ ಅನ್ಸುತ್ತಾ? ಅವ್ರು ಅದಕ್ಕೆ ನನ್ನ ಮನೆಯಿಂದ ಹೊರಗೆ ಹಾಕುವಾಗ ನನ್ನ ಹುಡುಗಿ ಏನೂ ಮಾತಾಡದೆ ಮೌನವಾಗಿ ನಿಂತಿದ್ಲು. ಅವಳು ಅವಾಗ ಮನೆ ಪರವಾಗಿದ್ಲು ಹೊರತು ನನ್ನ ಪರವಾಗಿರಲಿಲ್ಲ. ಅದರಲ್ಲೇ ಅರ್ಥ ಆಗುತ್ತಲ್ಲ ಅವಳಿಗೆ ನನ್ನ ಪ್ರೀತಿ ಬೇಡ ಅಂತ. ಅದಕ್ಕೆ ಏನೋ ಹೇಳೋಕೆ ಬಂದ್ಲು. ನನ್ನ ಮನಸ್ಸು ಕೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಹೋಗಲಿ ಬಿಡಿ, ಇದೆಲ್ಲ ನನ್ನ ಲೈಫಲ್ಲಿ ಮುಗ್ದೋಗಿರೋ ಅಧ್ಯಾಯ. ಸುಮ್ಮನೆ ಅದನ್ನು ನಿಮ್ಗೆ ಹೇಳಿ ನಿಮ್ಮನ್ನು ಸಾಳು ಮಾಡೋಕ್ಕೆ ನನಗಿಷ್ಟ ಇಲ್ಲ.
ಸೌಂದರ್ಯ ಅವರು ನನ್ನ ತಂಗಿ ಜೀವನದಲ್ಲಿ ಆಟ ಆಡ್ತಿರೋದಲ್ಲದೆ ಪಾಪ ಮೇಷ್ಟ್ರು ಅರ್ಚನಾ ಅವ್ರ ಜೀವನದಲ್ಲೂ ಆಟ ಆಡಿದಾರಲ್ಲ, ಎಷ್ಟು ಕೆಟ್ಟ ಮನಸ್ಸಿರ್ಬೇಕು ಅವ್ರದ್ದು. ಯಾವುದಕ್ಕೂ ನಾಳೆ ಪುಟ್ಟಿಗೆ ಫೋನ್ ಮಾಡಿ ಮೇಷ್ಟ್ರ ಮನಸ್ಸಲ್ಲಿ ಅರ್ಚನಾ ಅವ್ರ ಬಗ್ಗೆ ಇರೋ ಅಭಿಪ್ರಾಯನ ಹೇಳಬೇಕು. ಅಲ್ಲಿ ಅರ್ಚನಾ ಅವ್ರ ಮನಸ್ಥಿತಿ ಹೇಗಾಗಿದೆಯೋ ಏನೋ ಅದನ್ನು ಕೇಳಬೇಕು. ಸಾರಿ. ಏನು ಹಸ್ಬೆಂಡ್ ನೀವು ಬೇಸಿಗೆ ಮಳೆ ಬಂದಷ್ಟು ಖುಷಿ ಆಗ್ತಿದೆ ಅಲ್ವಾ ನನಗೆ? ಅಯ್ಯೋ, ಅಲ್ಲಿ ನೋಡಿದ್ರೆ ನಿಮ್ಮ ಅದಕ್ಕೆ ನಂಗೆ ಕ್ಷಮೆ ಕೇಳ್ತಿದ್ದಾರೆ, ಇಲ್ಲಿ ನೋಡಿದ್ರೆ ನೀವು ನನ್ನ ಕೈ ಹಿಡಿದು ಕ್ಷಮೆ ಕೇಳ್ತಿದ್ದೀರಾ. ನಡೆದಿರೋ ವಿಷಯದ ಬಗ್ಗೆ ಸರಿಯಾಗಿ ತಿಳ್ಕೊಳ್ದೆ ನಿಮ್ಮನ್ನು ಬೈದೆ, ಅದಕ್ಕೆ ಸಾರಿ ಕೇಳ್ತಿರೋದು. ಆದರೂ ನೀವು ಈ ಥರ ಸಾರಿ ಕೇಳಿದ್ರೆ ನಾನು ಒಪ್ಪಲ್ಲ ಹಸ್ಬೆಂಡು. ಮತ್ತೆ ನೀವು ಯಾವ ಥರ ಕೇಳಬೇಕಾ? ಪ್ರೇಮ ನಿವೇದನೆ ಮಾಡೋರು ಮಂಡಿಯೂರಿ ತನ್ನ ಮನಸ್ಸಲ್ಲಿರೋ ಪ್ರೀತಿನ ಹೇಳ್ಕೊಡ್ತಾರಲ್ವಾ, ಹಾಗೆ ನೀವು ಹೇಳಿ. ಕೇಳೋಕ್ಕೂ ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಏಯ್, ಓವರ್ ಆಯ್ತಿದು. ಅಲ್ಪಂಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿ ಕೊಡ ಹಿಡಿದ್ನಂತೆ. ಏನೋ ಪಾಪ ತಪ್ಪಿಗಿಪ್ಪೇನು ಮಾಡಿಲ್ಲದ್ರು ಬೈಸ್ಕೊಂಡ್ರಲ್ಲ ಅಂತ ಸಾರಿ ಕೇಳಿದ್ರೆ ಹ್ಞೂ ಅಂತ ತಲೆ ಆಡ್ಸೋದ್ಬಿಟ್ಟು ಆ ತಲೆ ಮೇಲೆ ಆಡ್ಕೊಂಬಂದಂಗೆ ಆಡ್ತಿರಲ್ಲ. ಅಯ್ಯೋ ಹಸ್ಬೆಂಡು, ನನ್ನನ್ನು ತಪ್ಪು ತಿಳ್ಕೊಬೇಡಿ. ನೀವಂತೂ ನನ್ನನ್ನು ಹೆಂಡತಿಯಾಗಿ ಒಪ್ಕೊಳ್ಳಲ್ಲ. ಕೊನೆ ಪಕ್ಷ ಈ ಥರ ಪ್ರೇಮ ನಿವೇದನೆ ಮಾಡಿಸ್ಕೊಳ್ಳೋಣ ಅಂತ ಅನ್ಕೊಂಡೆ ಅಷ್ಟೇ. ಹಿಂಗೆ ಮಾತಾಡೋಕ್ಕೆ ಏನು ಕಮ್ಮಿ ಇಲ್ಲ. ಈಗ ಪ್ರೇಮ ನಿವೇದನೆ ಮಾಡ್ತೀರಾ ಅಥವಾ ಮಂದಿ ಊರಿಗೆ ಕ್ಷಮೆ ಕೇಳ್ತೀರಾ? ನಿಮ್ಮ ಆಯ್ಕೆ ಹೇಳಿ. ಅದು ಎಲ್ಲಿಂದ ಗಂಟು ಬಿದ್ದರೆ ನೀವು ಈ ಥರ ಟಾರ್ಚರ್ ಕೊಡ್ತಿದ್ದೀರಲ್ಲ? ಅಯ್ಯೋ ಹಸ್ಬೆಂಡು, ಮರ್ತ್ಬಿಟ್ರಾ? ಕಳ್ಸದಲ್ಲಿ ಶಿವನ ದೇವಸ್ಥಾನದಲ್ಲಿ ನೀವೇ ತಾನೇ 3 ಗಂಟೆ ಹಾಕಿದ್ದು. ದಯವಿಟ್ಟು ಹಳೇದನ್ನೆಲ್ಲ ನೆನಪು ಮಾಡಬೇಡಿ. ಅದನ್ನೆಲ್ಲ ನಡೆದಿರೋ ಕಹಿ ಘಟನೆ ಅಂತ ಮರಿಬೇಕಂತಿದ್ದೀನಿ. ನಾನು ಮರೆಯಲ್ಲಪ್ಪ. ರೀ, ಆ ವಿಷಯ ಬಿಡ್ರಿ. ಇಷ್ಟು ದಿನ ನಮ್ಮ ಅದಕ್ಕೆ ಸರಿ ಇಲ್ಲ ಅಂತ ಅವ್ರ ಮೇಲೆ ಕೆಂಡ ಕಾರ್ತಿದ್ರಲ್ಲ, ಇವತ್ತು ಅವರೇ ನಿಮ್ಮ ಹತ್ರ ಬಂದು ಕ್ಷಮೆ ಕೇಳಿದ್ರು. ಇದಕ್ಕೇನು ಹೇಳ್ತೀರಾ? ಅಯ್ಯೋ, ಅವ್ರು ತಪ್ಪು ಮಾಡಿದ್ರು, ಅದಕ್ಕೆ ಕ್ಷಮೆ ಕೇಳಿದ್ರು, ಅದರಲ್ಲಿ ಏನಿದೆ? ನೋಡಿದ್ರಾ, ಇದೇ ತಪ್ಪು ಮಾಡ್ತಾ ಇರೋದು ನೀವು. ನಮ್ಮ ಅತ್ತಿಗೆಗೆ ನಿಮ್ಮ ಹತ್ರ ಕ್ಷಮೆ ಕೇಳೋ ಅವಶ್ಯಕತೆನೇ ಇರಲಿಲ್ಲ. ಆದರೂ ಅವ್ರು ಮುಜುಗರ ಬಿಟ್ಟು ನಿಮ್ಮ ಹತ್ರ ಕ್ಷಮೆ ಕೇಳಿದ್ರು. ಅದು ಅವ್ರ ದೊಡ್ಡ ಗುಣ. ಅದು ನಿಮಗೆ ಅರ್ಥ ಆಗ್ತಾ ಇಲ್ಲ. ಯಾವಾಗಲೂ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತೀರ. ಅದನ್ನು ಮೊದಲು ನಿಲ್ಲಿಸಿ. ನಿಲ್ಸಕ್ಕಾಗಲಿಲ್ಲ ಅಂದರೂ ಸ್ವಲ್ಪ ಕಡಿಮೆ ಮಾಡ್ತೀನಿ ಬಿಡಿ ಹಸ್ಬೆಂಡು. ಹಾಗೆ ನಿಮ್ಮ ಅತ್ತಿಗೆ ವಿಷಯದಲ್ಲಿ ನೀವು ದುಡ್ಕೋದು ನಿಲ್ಲಿಸಿ. ಏನಾಯಿತು ಅಂತ ವಿಷಯ ತಿಳ್ಕೊಂಡು ಆಮೇಲೆ ಮಾತಾಡಿ. ದುಡುಕಿ ನಿಮಗೆ ಬೈದಿದ್ದಕ್ಕೆ ಸಾರಿ ಕೇಳಿದ್ನಲ್ವಾ? ನಂಗೆ ಸಾರಿ ಕೇಳೋದು ಮುಖ್ಯ ಅಲ್ಲ. ಈ ಥರ ಮಾತಾಡ್ತಾರೆ ನಿಮ್ಮ ಅತ್ತಿಗೆಗೂ ಬೇಜಾರಾಗುತ್ತಲ್ವಾ? ಅರ್ಥ ಆಯ್ತು. ಇನ್ಮೇಲೆ ಯೋಚನೆ ಮಾಡಿ ಮಾತಾಡ್ತೀನಿ ಬಿಡಿ. ಥ್ಯಾಂಕ್ಸ್ ಹಸ್ಬೆಂಡು. ಅದೆಲ್ಲ ನೀವೇ ಇಟ್ಕೊಳ್ಳಿ. ಇದೇ ನೆಪ ಇಟ್ಕೊಂಡು ತಪ್ಕೊಳಕ್ಕೆಲ್ಲ ಬರಬೇಡಿ. ನಿದ್ದೆ ಬರ್ತಾ ಇದೆ, ನಂಗೆ ಮಲಗ್ತೀನಿ. ನೀವು ಮಲಗಲ್ವಾ? ಅಯ್ಯೋ ಹಸ್ಬೆಂಡು, 1 ನಿಮಿಷ ಇರಿ, ನಿಮ್ಗೇನೋ ತೋರಿಸ್ಬೇಕು, ತಗೊಂಡು ಬರ್ತೀನಿ. ಇಲ್ಲೇ ನಿಂತ್ಕೊಳ್ಳಿ. ಈ ಟೈಮಲ್ಲಿ ಏನಪ್ಪ ಇವ್ರದ್ದು? ಇಲ್ಲ ನೋಡಿ. ಏನ್ರಿ ಇದು? ನಿಮ್ಮ ಕಟೌಟು. ಅಲ್ಲ, ನನ್ನ ಕಟೌಟು ಯಾವಾಗ ಮಾಡಿಸಿದ್ರಿ? ಯಾಕೆ ಮಾಡಿಸಿದ್ರಿ? ಏನು ಕತೆ? ಅಯ್ಯೋ, ಹೀರೋ ಕಟೌಟು ಯಾಕೆ ಮಾಡಿಸ್ತಾರೆ ಹೇಳಿ? ಫಿಲಮ್ ರಿಲೀಸ್ ಇರೋ ದಿನ ಮಾಡಿಸ್ತಾರೆ. ಹೌದು, ಆದರೆ ಅದಕ್ಕಿಂತ ಮುಖ್ಯವಾಗಿ ಅಭಿಮಾನಿಗಳಿಗೆ ಹೀರೋ ಮೇಲಿರೋ ಅಭಿಮಾನದಿಂದ ತಾನೆ. ಹೌದು, ನನಗೂ ಅಷ್ಟೆ. ನಿಮ್ಮ ಮೇಲಿರೋ ಅಭಿಮಾನದಿಂದ ಇದು ಮಾಡಿಸಿದ್ದು. ಇನ್ಮೇಲಿಂದ ನಿಮ್ಮ ಜೊತೆ ಏನೇ ಮಾತಾಡ್ಬೇಕಂದ್ರೂ ಇದ್ರ ಜೊತೆ ಮಾತಾಡ್ತೀನಿ. ಅಂದರೆ ಇನ್ನು ಮುಂದೆ ನನ್ನ ಜೊತೆ ಮಾತು ಬಿಡ್ತೀರಾ ಅಂತ ಆಯ್ತು. ಸದ್ಯ ಒಳ್ಳೇದಾಯ್ತು. ಸಾಧ್ಯನೇ ಇಲ್ಲ ಹಸ್ಬೆಂಡು. ನಿಮ್ಮ ಜೊತೆ ಮಾತು ಬಿಡೋದು ಒಂದೇ, ನಾನು ಉಸಿರು ನಿಲ್ಲೋದು ಒಂದೇ. ನಿಮ್ಮ ಹತ್ರ ಮಾತಾಡೋಕೆ ಬಂದಾಗೆಲ್ಲ ಬೈತೀರ ಅಲ್ವಾ, ಅದಕ್ಕೆ ಇದನ್ನು ಮಾಡಿಸಿದ್ದು. ನೀವು ನನಗೆ ವೈಯಕ್ತಿಕ, ಇವ್ರು ನನಗೆ ಅತ್ಯಾಪ್ತ. ನನ್ನ ಕಷ್ಟ ಸುಖ ಏನೇ ಇದ್ರೂ ಇದ್ರ ಜೊತೆ ಹಂಚ್ಕೋತೀನಿ. ಬಾ ಸುಂದ್ರ, ಮಲ್ಗಣ. ರೀ, ಇದನ್ನೇನು ಪಕ್ಕದಲ್ಲಿ ಇಟ್ಕೊಂಡೆ ಮಲ್ಕೊಳ್ಳೋದ ನೀವೀಗ? ಹ್ಞೂ, ನನ್ನ ಸುಂದ್ರ ನನ್ನ ಇಷ್ಟ. ನಿಮ್ಗೆ ಯಾಕೆ? ಸುಮ್ಮನೆ ಮಲ್ಕೊಳ್ಳಿ.
ಏನೋ ಮಾಡ್ಕೊಳ್ಳಿ. ಯಾಕೆ ರಾಜ ನಿದ್ದೆ ಬರ್ತಿಲ್ವಾ? ಲಾಲಿ ಹಾಡ್ಲಾ? ಏನ್ ದೀಪ ಇಷ್ಟು ಬೆಳಬೆಳಗ್ಗೆನೆ ಎದ್ಬಿಟ್ಟಿದ್ಯಾ? ಬರೀ ಎದ್ದಿಲ್ಲ ಅಕ್ಕ, ಹಬ್ಬ ಅಲ್ವಾ, ಅದಕ್ಕೆ ಎಲ್ಲ ತಯಾರಿನೂ ಮಾಡಿದ್ದೀನಿ. ಯುಗಾದಿಗೆ ಇನ್ನೂ ಟೈಮ್ ಇದೆಯಲ್ಲ. ಉಗಾದಿ ಹಬ್ಬ ಅಲ್ಲ ಅಕ್ಕ, ಹೋಲಿ ಹಬ್ಬ. ನೋಡು, ಬಣ್ಣನೂ ಇದೆ. ದೀಪ ಪ್ಲೀಸ್ ನನಗೆ ಹಚ್ಚಬೇಡ. ಇಲ್ಲ ಅಕ್ಕ, ನಿಮ್ಮ ಮನಸ್ಥಿತಿ ಸರಿ ಇಲ್ಲ ಅಂತ ನಂಗೆ ಗೊತ್ತು. ತಲೆ ಕೆಡ್ಸ್ಕೊಬಿಡಿ, ನಿಮ್ಗೆ ಹಚ್ಚಲ್ಲ, ನಾನು ಹಸ್ಬೆಂಡಿಗೆ ಹಚ್ತೀನಿ. ಬೇಡ ದೀಪ, ಚಿರುಗೆ ಹೋಲಿ ಅಂದರೆ ಆಗಲ್ಲ. ಯಾಕಾಗಲ್ಲ? ಅದೆಲ್ಲ ಕೇಳಬೇಡ. ಆದರೆ ಈ ಮನೇಲಿ ಹೋಳಿ ಹಬ್ಬನ ಆಚರಣೆ ಮಾಡಲ್ಲ, ಮಾಡಿ ಎಷ್ಟೋ ವರ್ಷಗಳಾಗಿದೆ. ಇದೇ ಥರ ಸುಖಿನಾ ಮೇಡಮು ಅವತ್ತು ಗೌರಿ ಪೂಜೆ ಬಗ್ಗೆ ಹೇಳಿದ್ರು. ಅದಾದ್ಮೇಲೆ ನಾವು ಗೌರಿ ಪೂಜೆ ಮಾಡಿ ಗಣೇಶ ಹಬ್ಬನೂ ಆಚರಣೆ ಮಾಡಿಲ್ವಾ? ಅದೇ ಥರ ಹೋಳಿ ಹಬ್ಬನೂ ಆಚರಣೆ ಮಾಡೋಣ, ಏನೂ ಆಗಲ್ಲ ಅಕ್ಕ. ಇವಳಿಗೆ ಹೇಗೆ ಅರ್ಥ ಮಾಡಿಸೋದು ಅಂತಲೇ ಗೊತ್ತಾಗ್ತಿಲ್ಲ. ಒಂದು ವೇಳೆ ಇವಳು ಚಿರು ಹತ್ರ ಹೋಗಿ ಹೋಳಿ ಹಬ್ಬ ಮಾಡೋಣ ಅಂದರೆ ಅವ್ನು ಒಪ್ಕೋತಾನ? ಹಸ್ಬೆಂಡು ಏನೋ ಮುಚ್ಚಿಡ್ತಿದ್ದೀರಾ? ನಮ್ಮೂರಲ್ಲಿ ಒಂದು ಅಜ್ಜಿ ಇದ್ರು, ಅವರು ಒಂದು ಪೆಟ್ಟಿಗೆಯಲ್ಲಿ ದುಡ್ಡು ಒಡವೆ ಎಲ್ಲ ಜೋಪಾನವಾಗಿ ಇಟ್ಕೋತಿದ್ರು. ನೀವು ಆ ಥರ ಏನಾದರೂ ಇಟ್ಕೊಂಡಿದ್ದೀರಾ? ನಾನು ಯಾಕ್ರಿ ಅದನ್ನೆಲ್ಲ ಇಟ್ಕೊಳ್ಳಿ? ಮತ್ತೆ ನಾನು ಬಂದ ಕೂಡಲೇ ಏನೋ ಮುಚ್ಚಿಟ್ರಿ, ಅದೇನೋ ಅಂತ ತೋರಿಸಿ. ಪರ್ಸ್ನಲ್ ತೋರ್ಸೋಕ್ಕಾಗಲ್ಲ. ಹಸ್ಬೆಂಡು ಗಂಡ ಹೆಂಡತಿ ಮಧ್ಯೆ ಅದೆಲ್ಲ ಇರಬಾರ್ದು. ಅದೇನು ಅಂತ ತೋರಿಸಿ, ನಾನು ಯಾರಿಗೂ ಹೇಳಲ್ಲ. ನಾನು ನಿಮ್ಗೊಂದು ಸರ್ಪ್ರೈಸ್ ತೋರಿಸ್ತೀನಿ. ಏನದು? ಸರ್ಪ್ರೈಸ್ ಅಂದಮೇಲೆ ಅದು ಹೆಂಗೆ ತೋರ್ಸೋಕ್ಕಾಗತ್ತೆ ಹಸ್ಬೆಂಡು? ಮೊದಲು ಅದೇನು ಅಂತ ತೋರಿಸಿ. ಅರೆ, ಇದು ಚಿಕ್ಕ ವಯಸ್ಸಲ್ಲಿ ನೀವು ಮಾವನ ಜೊತೆ ತೆಗೆಸ್ಕೊಂಡಿರೋ ಫೋಟೋನಾ? ಹೌದು. ಈ ಫೋಟೋ ಅಲ್ಲಿ ಎಷ್ಟು ಮುದ್ದಾಗಿ ನಗ್ನಗ್ತಾ ಇದ್ದೀರಾ. ಈಗ ನೋಡಿದ್ರೆ ಒಳ್ಳೆ ಹರಳನೆ ಕುಡ್ದವ್ರ ಥರ ಮುಖ ಗಂಟು ಹಾಕೊಂಡು ಕೂತಿರ್ತೀರ. ಯಾವಾಗಲೂ ನಗ್ನಗ್ತಾ ಇರಬೇಕು ಹಸ್ಬೆಂಡು. ಬೆಳಗ್ಗೆ ನಿಮ್ಮ ಮುಕ್ತೇಶ ಶುರು ಮಾಡಿದ್ರ ಹೋಗ್ರಿ ರೀ, ಸುಮ್ಮನೆ ನಿಮ್ಮ ಕೆಲಸ ನೋಡ್ಕೊ ಹೋಗಿ. ಹಸ್ಬೆಂಡು, ಮಾವನು ನಿಮ್ಮ ಜೊತೆ ಇರೋ ಫೋಟೋನ ಫ್ರೇಮ್ ಮಾಡ್ಕೊಂಡು ರೂಮಲ್ಲಿ ಇಟ್ಕೊಂಡಿದ್ದಾರೆ. ನೀವು ಯಾಕೆ ಇದನ್ನ ಫ್ರೇಮ್ ಮಾಡ್ಕೊಂಡು ಇಟ್ಕೋಬಾರ್ದು? ನಂಗೆ ಇಷ್ಟ ಇಲ್ಲ. ಇಷ್ಟ ಇಲ್ಲದೆ ಇರೋರು ಯಾಕೆ ಫೋಟೋ ನೋಡ್ಕೊಂಡು ಕೂತಿದ್ರಿ? ಈ ಥರ ತರಲೆ ಪ್ರಶ್ನೆ ಕೇಳ್ತೀರ ಅಂತಾನೆ ಕೊಡ್ತಿರ್ಲಿಲ್ಲ ನಾನು. ಆಯ್ತಾಯ್ತು ಬಿಡಿ. ಹಸ್ಬೆಂಡು ಕಣ್ಮುಚ್ಚಿ. ಏನ್ರಿ ನಿಮ್ ಬೆಳಗ್ಗೆ? ಹಸ್ಬೆಂಡು ಸರ್ಪ್ರೈಸು ಅಂತ ಹೇಳಿದ್ನಲ್ವಾ, ಮೊದಲು ಕಣ್ಮುಚ್ಚಿ. ಆಯ್ತು. ಯಾರನ್ನು ಕೇಳ್ಬಣ್ಣ ಹಚ್ಚದ್ರಿ? ಹೋಳಿ ಹಬ್ಬ ಅಲ್ವಾ ಹಸ್ಬೆಂಡು,
ಅದಕ್ಕೆ ಬಣ್ಣ ಹಚ್ಚಿ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡೆ. ರೀ ನನಗಿದೆಲ್ಲ ಇಷ್ಟ ಆಗಲ್ಲ. ಹಚ್ಚಕ್ಕೆ ಮುಂಚೆ ನಾನು ಪರ್ಮಿಷನ್ ಕೇಳ್ಬೇಕಂತ ಗೊತ್ತಾಗಲ್ವಾ? ಹೋಳಿ ಅಂದರೆ ಎಲ್ರಿಗೂ ಇಷ್ಟ ಅಲ್ವಾ, ಅದಕ್ಕೆ ನಿಮಗೂ ಇಷ್ಟ ಆಗುತ್ತೆ ಅಂತಲೇ ಹಚ್ಚಿದೆ. ಅಲ್ಲ, ಅರ್ಚನಾ ಅಕ್ಕ ನಿಮ್ಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ ಹೇಳಿದ್ರು. ಹೇಳಿದ್ಮೇಲೂ ಅದು ಯಾವ ಧೈರ್ಯದ ಮೇಲೆ ಬಂದು ಹಚ್ಚತ್ರಿ? ಹಚ್ಬಂಡು, ನಿಮ್ಗೆ ಯಾಕೆ ಇದು ಇಷ್ಟ ಆಗಲ್ಲ? ನನಗಷ್ಟೇ ಅಲ್ಲ, ಮನೇಲಿ ಯಾರೂ ಹೋಳಿ ಆಚರಿಸಲ್ಲ. ಅದು ನಮ್ಮ ಮನೇಲಿ ನಿಷಿದ್ಧ ಆಗಿದೆ. ಬರ್ತಾ ಬರ್ತಾ ನಿಮ್ಗೆ ಯಾಕೋ ಅತಿ ಆಯಿತು. ನೀವು ಈ ಥರ ನಡ್ಕೊಂಡ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹಚ್ಬಂಡು, ಆದರೆ ಮಾತಾಡಬೇಡಿ, ನೀವು ಸುಮ್ಮನೆ ಹೋಗ್ತಾರೆ. ಹೋಗಿ